ನಮಸ್ಕಾರ. ನನ್ನ ಹೆಸರು ಅರಟಿ ಪ್ರಕಾಶ್ ಅಂತ. ನಾವು ಈ ಫಾರೆಸ್ಟ್ ಇಲಾಖೆಯವರು ಒತ್ತುವರಿ ತೆರವು ಮಾಡಬೇಕು ಅಂತ ನಮಗೆ ಕಂದಾಯ ಇಲಾಖೆಯಿಂದ ಕೊಟ್ಟಿದ್ದಂಥ ದಾಖಲೆಗಳನ್ನೆಲ್ಲ ಏನೂ ಪರಿಶೀಲನೆ ಮಾಡದೆ ನಮ್ಮ ಜಮೀನುಗಳ ಮೇಲೆ ಏಕಾಏಕಿ ಅರ್ಧ ರಾತ್ರಿಯಲ್ಲಿ 2 ಗಂಟೆ ರಾತ್ರಿಯಲ್ಲಿ ಬಂದು ನಮ್ಮ ಜಮೀನುಗಳನ್ನ ಇದ್ದಂಥ ಮರ ಗಿಡ, ಮಾವಿನ ಗಿಡಗಳು, ರೇಷ್ಮೆ ಬೆಳೆ, ಆಮೇಲೆ ನಟ್ ಹೌಸು ಇಂಥದನ್ನೆಲ್ಲ ಹೊಡೆದಾಕಿ ಹಾಳು ಮಾಡಿ ನಾವು ಹೈಕೋರ್ಟ್ಗೆ ಹೋಗಿದ್ವಿ. ಹೈಕೋರ್ಟಲ್ಲಿ ನಮಗೆ ಜಾಯಿಂಟ್ ಸರ್ವೆ ಮಾಡಬೇಕು ಅಂತ ಹೇಳಿದ್ರು. ಅದನ್ನು ಮಾಡ್ದಂಗೆ ಇವರು ಏಕಾಏಕಿ ರಾತ್ರಿ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಇವರು ಬಂದು ನಮ್ಮ ಜಮೀನುಗಳಲ್ಲಿ ಮಿಡ್ನೈಟು 2 ಗಂಟೆ ರಾತ್ರಿಯಲ್ಲಿ ಯಾವುದೋ ಒಂದು ಸ್ಕೆಚ್ಚು ಅವರೇ ತಯಾರು ಮಾಡ್ಕೊಂಡಿರೋ ಒಂದು ಸ್ಕೆಚ್ಚನ್ನು ತೋರಿಸಿ ನಾವು ಜಾಯಿಂಟ್ ಸರ್ವೆ ಮಾಡಿದ್ದೀವಿ ಅಂತ ನಕಲಿ ಹೇಳಿ ನಮ್ಮ ಜಮೀನುಗಳಿಗೆಲ್ಲ ದೌರ್ಜನ್ಯ ಮಾಡಿದ್ದಾರೆ. ನಾವು ತಾಲೂಕು ADLR ಭೂ ದಾಖಲೆಗಳ ಸಹಾಯ ನಿರ್ದೇಶಕರನ್ನ ಕೇಳಿದಾಗ, ಏನು ಸರ್ ಜಾಯಿಂಟಿ ಸರ್ವೆ ಮಾಡಿದ್ದೀರಾ ನೀವು ಅಂತ ಕೇಳಿದ್ರೆ, ಅವರಿಲ್ಲ ನಾವು ಮಾಡಿಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಎಂಡಾರ್ಸ್ಮೆಂಟು ಕೊಟ್ಟಿದ್ದಾರೆ, ನಾವು ಜಾಯಿಂಟ್ ಸರ್ವೆ ಮಾಡಿಲ್ಲ ಅಂತ. ಆಮೇಲೆ ಮುಂದುವರೆದು ಅವ್ರು ಏನು ಸ್ಕೆಚ್ ರೆಡಿ ಮಾಡ್ಕೊಂಡಿದ್ರು ಅದಕ್ಕೆ ಒಂದು ಸ್ಟೇನೂ ಕೊಟ್ಟಿದ್ದಾರೆ. ಸ್ಟೇ ಕೊಟ್ಟ ಮೇಲೆ ಅವ್ರದ್ದೇನು ಇದರಲ್ಲಿ ಹಕ್ಕಿಲ್ಲದೆ ಇದ್ರೂ ಬಂದು ರೈತರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಹಂಗಾಗಿ ನಮ್ಮ ಜಮೀನುಗಳನ್ನ ನಾವು ಉತ್ತು ಬಿತ್ತು ಬೆಳೆ ಮಾಡ್ಕೊಳ್ಳೋಕೆ ಮಳೆಗಾಲ ಆಗಿರೋದ್ರಿಂದ ನಾವಿವತ್ತು ಎಲ್ಲ ನಮ್ಮ ಜಮೀನುಗಳೊಳಗಡೆ ನಾವು ಉಳುಮೆ ಮಾಡ್ಕೊಳ್ಳೋಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅವ್ರ ಹತ್ರ ಏನೂ ದಾಖಲೆ ಇಲ್ಲ ಸರ್. ಆಮೇಲೆ 316 ಎಕರೆ ಗೋಮಾಳ ಇದೆ. 316 ಎಕರೆಯಲ್ಲಿ ಅವ್ರಿಗೆ 177 ಎಕರೆ ಪಾಣಿ ಇದೆ. 75-80 ಎಕರೆ ರೈತರಿಗೆ RTC ಕಂದಾಯ ಇಲಾಖೆಯಿಂದ ಹಂಚಿಕೆ ಮಾಡಿದ್ದಾರೆ. ಅದಕ್ಕೆ RTC ಇದೆ, ಮುಟೇಶನ್ ಇದೆ, ಸಾಗುವಳಿ ಚೀಟಿ ಇದೆ, ಎಲ್ಲ ಇದೆ. ಅದಕ್ಕೆ ಸ್ಕೆಚ್ಗಳು ಕೆಲವರದೆಲ್ಲ ದುರಸ್ತಾಗಿದೆ. ಇಷ್ಟೆಲ್ಲ ಇದ್ದುಕೊಂಡು ರೈತರ ಮೇಲೆ ಅರಣ್ಯ ಇಲಾಖೆಯವರು ದೌರ್ಜನ್ಯ ಮಾಡಿ ತೊಂದರೆ ಮಾಡ್ತಾ ಇದ್ದಾರೆ ಸರ್. ಕೋರ್ಟ್ ಆದೇಶವನ್ನೇ ಉಲ್ಲಂಘನೆ ಮಾಡಿದ್ದಾರೆ. ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಅವ್ರ ಇಷ್ಟಾನುಸಾರ ಅವರೇ ಒಂಥರ ಸಾಮ್ರಾಜ್ಯದ ಥರ ಹೋಗಿದೆ. ಅವ್ರನ್ಯಾರು ಕೇಳೋರು ಮಾಡೋರು ಇಲ್ಲ. ಹಂಗಾಗಿ ನಾವು ರೈತರೆಲ್ಲ ಒಗ್ಗೂಡಿ ಈಗ ನಮ್ಮ ಜಮೀನುಗಳಲ್ಲಿ ನಾವು ಬೆಳೆ ಮಾಡ್ಕೊಳ್ಳೋಕೆ ಬಂದಿದ್ದೀವಿ ಸರ್. ಅದು 71 ಆ್ಯಕ್ಟು ಏನು ಅಂದರೆ, ಯಾವುದಾದ್ರೂ ಅಭಯಾರಣ್ಯಗಳಿರ್ತಾವಲ್ವ, ಅಲ್ಲಿ ಏನಾದರೂ ಇದು ಟೇಗು, ಒನ್ನೆ, ಬೀಟೆ ಇಂಥ ಮರಗಳು ಕೊಯ್ದಾಗ ಕಳ್ಳತನದ ಕೇಸ್ ಹಾಕೋದು. ಅಂಥ ಕೇಸ್ನ ರೈತರ ಮೇಲೆ ಅದನ್ನು ಆ ಸೆಕ್ಷನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇವರು ಅರಣ್ಯ ಇಲಾಖೆಯವರು. ಇದರಲ್ಲೆಲ್ಲ ಯಾವುದೂ ಮರಗಳಿಲ್ಲ ಸರ್. ಆಮೇಲೆ ಮಾವಿನ ಮರಗಳು ಹಾಕಿದ್ದೀವಿ ಸರ್ ನಾವು. ಆ ಮಾವಿನ ಮರಗಳನ್ನೆಲ್ಲ ಹೊಡೆದಾಕಿದ್ರು ಸರ್. ರೈತರ ಭೂಮಿಯಲ್ಲಿದ್ದಂಥ ಮಾವಿನ ಮರಗಳನ್ನ ಹೊಡೆದಾಕಿದ್ರು. ಅವರು ಪರಿಸರವನ್ನು ಉಳಿಸ್ತಾ ಇದ್ದಾರಾ ಇಲ್ಲ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಸರ್. ಅವ್ರಿಗೆ ಮರ ಗಿಡ ಅಂತ ಕಡಿಯೋ ಅಂಥ ಆದೇಶ ಯಾರು ಕೊಟ್ಟಿದ್ದಾರೋ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಸರ್. ಇವತ್ತು ನಾವು ಅವರು ತೋಡಿದ್ರಲ್ಲ ಸರ್ ಗುಣಿಗಳು, ಅದನ್ನೆಲ್ಲ ಮುಚ್ತಾ ಇದ್ದೀವಿ ಸರ್. ಮುಚ್ಚಿಬಿಟ್ಟು ನಮ್ಮ ಭೂಮಿ ನಮ್ಮ ಹಕ್ಕು ಸರ್, ತಗೊಳ್ತಾ ಇದ್ದೀವಿ ಸರ್. ನಮ್ದು ಭಟ್ರಳ್ಳಿ ಅಂತ. ನಾವು ನಮ್ಮದೇ ಜಮೀನು, ಇದರ ಜಮೀನು ಬೋರ್ ಹಾಕ್ಸಿದ್ದಾರೆ ಬೋವಿಯ ಕಾರ್ಪೊರೇಷನ್ ಇಂದ. TCನೂ ಕೊಡಿಸಿದ್ದೀವಿ. ತಿರ್ಗಿ ಫಾರೆಸ್ಟ್ ಅವ್ರು ಬಂದು ದೌರ್ಜನ್ಯವಾಗಿ ಇದೆಲ್ಲ ನಾನು ಗುಂಡಿಗಳು ತೋಡಿ ಡ್ರೈನೆಲ್ಲ ಇದು ಮಾಡಿದ್ದಾರೆ. ಅದಕ್ಕೆ ನಮ್ಮ ಪ್ರಾಣ ಆದರೂ ಕೊಡ್ತೀವಿ, ಜಮೀನು ಮಾತ್ರ ಬಿಡೋದಿಲ್ಲ ಅಂತ ತೀರ್ಮಾನ ಮಾಡಿ ಇವತ್ತು ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ ಸರ್. ಏನ್ ಮಾಡ್ತಾ ಇದ್ರಿ ಇವತ್ತೆಲ್ಲ ಗುಂಡಿಗಳು ತೆಗೆದಿರೋ ಗುಂಡಿಗಳೆಲ್ಲ ಮುಚ್ತಾ ಇದ್ದೀವಿ. ಎಲ್ಲ ಮುಚ್ಚಿ ನಾವು ಉಳುಮೆ ಮಾಡಿ ನಾವು ಇದು ರಾಗಿ ಉರ್ಲಿ ಸೆಲ್ಬೇಕು ಅಂತ ನಾವೆಲ್ಲ ಜನ ಬಂದಿದ್ದೀವಿ ಸರ್ ಇವತ್ತು. ಈಗ ಎಷ್ಟು ದಿವಸ ಆಯ್ತು ನಿಮ್ಮ ಅಂದ್ರೆ ಅರಣ್ಯ ಒತ್ತುವರಿ ತೆರವುಗೊಳಿಸಿದವರು ಅರಣ್ಯ ಇಲಾಖೆಯವರು? ಒಂದು ವರ್ಷ ಇಲ್ಲ, ಒಂದು 3-4 ತಿಂಗಳಾಯ್ತು. 4 ತಿಂಗಳಲ್ಲಿ ಬಂದು ಕೇಳಿ ದೌರ್ಜನ್ಯ ಮಾಡಿ ಬೋರ್ಡ್ಗಳೆಲ್ಲ ಕಿತ್ತು, ಗಿಡದ ಮರಗಳೆಲ್ಲ ಹೊಡೆದು ಮರಗಳೆಲ್ಲ ಹೊಡೆದು ಇದು ಮಾಡಿ ನಮ್ಗೆ ಬರ್ಲಿಚ್ಚಿಲ್ಲ. ಏನೋ ಪೊಲೀಸ್ ಬಂದು ಕರ್ಕೊಂಡ್ಬಂದು ದೌರ್ಜನ್ಯ ಮಾಡಕ್ ಬಂದ್ರು. ಆದ್ರೆ ನಾವು ಅವಾಗ ಸುಮ್ಮನೆ ಇದ್ದೀವಿ. ಈಗೆಲ್ಲ ಜನ ಒಂದು ಸೇರ್ಕೊಂಡು ನಾವು ರೈತರೆಲ್ಲ ಒಂದಾಗಿ ಇವತ್ತು ಬಂದಿದ್ದೀವಿ ಸರ್. ನಮ್ಮ ಜಮೀನು ನಮ್ಮ ಹಕ್ಕು ಬಿಡೋಲ್ಲ, ನಮ್ಮ ಜಮೀನ ಅಂತ ತೀರ್ಮಾನ ಮಾಡಿ ಬಂದಿರೋದು.
ಇವತ್ತು ಪೊಲೀಸರು ಬರ್ತಾರೆ, ಫಾರೆಸ್ಟ್ ಅವರು ಬರ್ತಾರೆ, ಏನ್ ಬರ್ಲಿ ಸರ್, ನಾವು ಬಂದ್ರೆ ನಾವು ಏನು ಇದು ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ, ಇಲ್ಲ ಸಾಯೋಕ್ಕೂ ಸಿದ್ಧವಾಗಿದ್ದೀವಿ ಸರ್. ನಮ್ಮ ಜಮೀನು ಹೋದ್ಮೇಲೆ ನಮ್ಮ ಸಾಯೋಕ್ಕೂ ಸಿದ್ಧವಾಗಿದ್ದೀವಿ. ನಮ್ಮ ಮಕ್ಳಿಗೆ ಅದು ಬಿಟ್ರೆ ಇಲ್ಲ, ನಮ್ಗೆ 2 ಎಕರೆ ಇರೋದು, ನಮ್ಗೆ 2 ಎಕರೆ ಇಲ್ಲ ಸರ್, ಆಳ್ಗೆ 2 ಎಕರೆ ಕೊಟ್ಟಿರೋದು ಅವತ್ತು 1980 80ರಲ್ಲಿ ಏನೋ ಕೊಟ್ಟಿರೋದು ಸರ್.